ಸೀಸನ್ ವೈಸ್ ಬರ್ತಾ ಇತ್ತು. ಅದನ್ನ ನಾ ಗುಳಿಗೆ ತೋಳದು ಪ್ರಾಣಾಯಾಮ ಮಾಡಿದ್ವಿ, ಏನ್ ಮಾಡಿದ್ರು ಅದು ತನ್ನ ತನ್ನ ಟೈಮ್ಗೆ ಅದು ಬಂದೇ ಬಿಡುದು. ಅಲರ್ಜಿ ಹಿಂಗ ಸೈನಸೈಟಿಸ್ ನಮ್ಗೆ ಋಣನ ಆಗ್ಬಿಟ್ಟಿತ್ತು. 20 ವರ್ಷ 30 ವರ್ಷ ಅಂತ ನಾವ್ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ವಿ ನಾವು, ಇದು ಹಿಂಗೆ ಬಿಡಪ್ಪ ಅಂತ ಹೇಳಿ. ಒಂಥರ ಅದ್ರ ಬಗ್ಗೆ ನಾವು ಏನಾಗ್ಬಿಟ್ಟಿತ್ತು ಅಂದ್ರೆ ಕಡಿಮೆ ಆಗೋದಿಲ್ಲ ಬಿಡಿ. ಈಗ ನಿಮ್ಮ ಭದ್ರಂ ನೇಚರ್ ಕ್ಲಿನಿಕ್ ಬಂದ್ಮೇಲೆ ನಮ್ಗೆ ಬಹಳ ಗುಣ ಅನ್ಸೈತಿ. ಯಾವುದೇ ಮೆಡಿಸಿನ್ ಇಲ್ಲ, ಮೆಡಿಸಿನ್ ಯಾವುದೂ ಇಲ್ಲ. ಶೋಲ್ಡರ್ ಪೇನ್ ಇಲ್ಲಿ ಬಂದ್ಮೇಲೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ಕ್ಲಿಯರ್ ಆಗಿದೆ. ಯಾವ್ದು ಈಗ ನನ್ನ ಸೈನಸೈಟಿಸ್ ಆಯ್ತು, ಗ್ಯಾಸ್ಟ್ರಿಸ್ ಎಲ್ಲ ಕ್ಲಿಯರ್ ಆಗಿದೆ. ನಾನು ಮೂರು ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಮತ್ತೆ ಇದು ಕ್ಲಿನಿಕ್ ವಾತಾವರಣ ಎಲ್ಲ ಹೇಗೆ ಅನ್ಸುತ್ತೆ? ಕ್ಲಿನಿಕ್ ಬಗ್ಗೆ ಹೇಳೋ ಹಾಗಿಲ್ಲ. ನಿಮ್ಮ ಸಿಬ್ಬಂದಿ ವರ್ಗ ಆಯ್ತು, ತಾವಾಯ್ತು, ಅಗ್ದಿ ನಮಗೆ ಬಂದಾಗ ಕರೆಕ್ಟ್ ಆಗಿಟ್ರಿ. ಟೈಮ್ ಟು ಟೈಮ್ ನಮ್ಗೆ ನಮ್ ಟೈಮ್ ಎಲ್ಲಿ ವೇಸ್ಟ್ ಆಗಿಲ್ಲ. ಬಂದಾಗ ನನಗೆ ಕರೆಕ್ಟ್ ಆಗಿ ಬಂದ ತಕ್ಷಣ ಆಗಿಂದಾಗ ಟೈಮ್ ಹೇಳ್ತಿದ್ರು, ಆ ಟೈಮ್ ನಾವು ಬರ್ತಿದ್ವಿ. ನಮ್ಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ನೀವು ಕೊಡ್ತಿದ್ರಿ. ಇದರಿಂದ ನಮಗ ಬಹಳ ಖುಷಿ ಅಂದ್ರೆ ಖುಷಿ ಆಗೈತ್ರಿ. ನಮಸ್ಕಾರ ವೀಕ್ಷಕರೇ, ಮತ್ತೆ ಇವತ್ತು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿರುವಂತಹ ಭದ್ರಂ ನೇಚರ್ಸ್ ಕ್ಲಿನಿಕ್ ಹೆಲ್ದಿ ಯಾವಾಗಲೂ ಅನ್ನೋ ಒಂದು ಚಾನಲ್ಗೆ ವೆಲ್ಕಮ್ ಮಾಡ್ತೀನಿ. ಇವತ್ತು ನಾವು ಒಬ್ಬರು ಪೇಷಂಟ್ಗೆ ಏನು ಸೈನಸೈಟಿಸ್ ಪ್ರಾಬ್ಲಮ್ ಮತ್ತು ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಇತ್ತು, ಅದಾದಮೇಲೆ ಶೋಲ್ಡರ್ ಪೇನ್ ಇತ್ತು. ಇದಕ್ಕೆ ಅವರು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರು. ತದನಂತರ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಹೇಗಿತ್ತು ಈ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರಲ್ಲಿ ಅವರಿಗೆ ರಿಸಲ್ಟ್ಸ್ಗಳು ಹೇಗೆ ಬಂತು, ಮತ್ತು ಈ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಎಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿ ಈ ವಿಷಯಗಳನ್ನ ತಿಳ್ಕೊಳ್ಳೋಣ. ಆ್ಯಂಡ್ ಮೋರ್ ಓವರ್ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಕ್ಲಿನಿಕ್ ಬಂದು RR ನಗರ್ ಬೆಮ್ಮಲ್ ಲೇಔಟಲ್ಲಿ ಇರುವಂಥದ್ದು. ನಿಮಗೆ ಗೂಗಲಲ್ಲಿ ನಮ್ಮ ಒಂದು ಕ್ಲಿನಿಕ್ದು ಲೊಕೇಶನ್ ಸಿಗುತ್ತೆ, ಮತ್ತು ಗೂಗಲಲ್ಲೂ ಸಹ ನೀವು ನಮ್ಮ ಕ್ಲಿನಿಕ್ ಬಗ್ಗೆ ರಿವ್ಯೂಸ್ಗಳನ್ನ ನೋಡಬಹುದು. ಸೊ ನಿಮಗೂ ಸಹ ಈ ಥರದ ಏನಾದ್ರು ಸೈನಸ್ಸು ಅಥವಾ ಗ್ಯಾಸ್ಟ್ರೈಟಿಸ್, ಶೋಲ್ಡರ್ ಪೇನ್ ಈ ಥರದ ಏನಾದ್ರು ಇಶ್ಯೂಸ್ ಇದ್ದ ಪಕ್ಷದಲ್ಲಿ ದಯವಿಟ್ಟು ಒಂದ್ಸತಿ ನಮ್ಮ ಒಂದು ಕ್ಲಿನಿಕ್ಗೆ ಬಂದು ವಿಸಿಟ್ ಮಾಡಿ ಆ್ಯಂಡ್ ಒಂದು ಟ್ರೀಟ್ಮೆಂಟ್ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 100% ರಿಸಲ್ಟ್ಸ್ ಇದೆ ಈ ಒಂದು ಕಾಯಿಲೆಗಳಿಗೆ. ಸೊ ಬನ್ನಿ ವೀಕ್ಷಕರೇ, ನಾವು ಇವಾಗ ನಮ್ಮ ಜೊತೆ ಇವತ್ತು ಆ ಒಂದು ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕ್ಕೆ ಬಂದಿರುವಂತಹ ಮಡ್ಡಿ ಸರ್ನ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಸರ್ ತಮ್ಮ ಹೆಸರು ಮತ್ತು ತಮ್ಮ ವೃತ್ತಿ ಆ್ಯಂಡ್ ಈ ಒಂದು ನಿಮ್ಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನನ್ನ ಹೆಸರು ಗುರುಪ್ರಕಾಶ್ ಮಡ್ಡಿ ಸರ್. ನಮ್ದು ಲೊಕೇಶನ್ ಹುಬ್ಳಿ. ಓಕೆ. ನಮ್ದು ಬಿಸ್ನೆಸ್ LPG ಗ್ಯಾಸ್ ಡೀಲರ್. ಓಕೆ. ಬಟ್ ನನಗೆ 20ನೇ ವಯಸ್ಸಿಗೆ ಬಂದಿತ್ತು ಸೈನಸೈಟಿಸ್. 20ನೇ ವಯಸ್ಸಿಗೆ. ಅಲ್ಲಿಂದ ಬಂದಾಗ ನಾವು ಎಲ್ಲ ದವಾಖಾನೆಗೆ ಹೋಗೋದು, ಗುಳಿಗೆ ತಗೊಳ್ಳೋದು, ಅದು ನ್ಯಾಚುರಲ್ ಆಗಿ ಅದು ಸೀಸನ್ ವೈಸ್ ಬರ್ತಾ ಇರ್ತಿತ್ತು. ಅದನ್ನ ನಾ ಗುಳಿಗೆ ತಗೊಳ್ಳೋದು ಪ್ರಾಣಾಯಾಮ ಮಾಡಿದ್ವಿ, ಏನ್ ಮಾಡಿದ್ರು ಅದು ತನ್ನ ಟೈಮ್ಗೆ ಅದು ಬಂದೇ ಬಿಡುದು. ಅಲರ್ಜಿ. ಹಿಂಗಾಗಿ ನಾನು ಅದ್ರ ಬಗ್ಗೆ ಹುಷಾರಿದ್ದೆ. ಡಸ್ಟ್ ಬಗ್ಗೆ ಅವಾಯ್ಡ್ ಮಾಡ್ಕೊಳ್ಳೋದು, ನನಗೆ ನಾನು ಒಟ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಅದು ಇದು ನಿಮ್ಮ ಭದ್ರಂ ಕ್ಲಿನಿಕ್ ಇಂದ ನಮ್ಮ ಅಕ್ಕರಿಂದ ಬಂತು. ನಮ್ಮ ಅಕ್ಕ ನೀಲಾಂಬಿಕಾ ಮಿರ್ಜಿ ಅಂತ ಅವ್ರು ಹೇಳಿದ್ರು, ಇಲ್ಲ ಹಿಂಗೈತಿ, ಇದು ಹೋಗೋ ಟ್ರೀಟ್ಮೆಂಟ್ ತಗೋರಿ ಅಂತ ಬಂದು ತಮ್ಗೆ ಭೇಟಿ ಆದೆ. ನನಗೆ ಎಷ್ಟು ಆರಾಮ ಅನ್ಸೈತಿ. ಯಾವುದೇ ಮೆಡಿಸಿನ್ ಇಲ್ಲ, ಮೆಡಿಸಿನ್ ಯಾವುದೂ ಇಲ್ಲ. ಮತ್ತೆ ಈಗ ಸಣ್ಣಗದ ಅದ ಸೈನಸೈಟಿಸ್ ನಮ್ಗೆ ಋಣನ ಆಗ್ಬಿಟ್ಟಿತ್ತು. 20 ವರ್ಷ 30 ವರ್ಷ ಅಂತ ನಾವ್ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ವಿ ನಾವು, ಇದು ಹಿಂಗೆ ಬಿಡಪ್ಪ ಅಂತ ಹೇಳಿ. ಒಂಥರ ಅದ್ರ ಬಗ್ಗೆ ನಾವು ಏನಾಗ್ಬಿಟ್ಟಿತ್ತು ಅಂದ್ರೆ ಕಡಿಮೆ ಆಗೋದಿಲ್ಲ ಬಿಡಿ. ಈಗ ನಿಮ್ಮ ಭದ್ರಂ ನೇಚರ್ ಕ್ಲಿನಿಕ್ ಬಂದ್ಮೇಲೆ ನಮ್ಗೆ ಬಹಳ ಗುಣ ಅನ್ಸೈತಿ. ಮತ್ತ ಸ್ವಲ್ಪ ಶೋಲ್ಡರ್ ಪೇನ್ ಇತ್ತು, ಅದು ಕ್ಲಿಯರ್ ಆಗಿದೆ. ಮತ್ತ ಗ್ಯಾಸ್ಟ್ರಿಸ್ ಬಂತು. ಸ್ವಲ್ಪ ಈಗ ಊಟದ ಬಗ್ಗೆ ಏನೋ ಹೆಚ್ಚು ಕಡಿಮೆ ಆಗಿ ಅದು ಸ್ಟಾರ್ಟ್ ಆದ, ಅದು ಕ್ಲಿಯರ್ ಆಗೈತಿ. ಈಗ ನಾನು ಮೂರು ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಓಕೆ. ಮತ್ತೆ ಇದು ಕ್ಲಿನಿಕ್ ವಾತಾವರಣ ಎಲ್ಲ ಹೇಗೆ ಅನ್ಸುತ್ತೆ? ಕ್ಲಿನಿಕ್ ಬಗ್ಗೆ ಹೇಳೋ ಹಾಗಿಲ್ಲ. ನಿಮ್ಮ ಸಿಬ್ಬಂದಿ ವರ್ಗ ಆಯ್ತು, ತಾವಾಯ್ತು, ಅಗ್ದಿ ನಮಗೆ ಬಂದಾಗ ಕರೆಕ್ಟ್ ಆಗಿಟ್ರಿ. ಟೈಮ್ ಟು ಟೈಮ್ ನಮ್ಗೆ ನಮ್ ಟೈಮ್ ಎಲ್ಲಿ ವೇಸ್ಟ್ ಆಗಿಲ್ಲ. ಬಂದಾಗ ನನಗೆ ಕರೆಕ್ಟ್ ಆಗಿ ಬಂದ ತಕ್ಷಣ ಆಗಿಂದಾಗ ಟೈಮ್ ಹೇಳ್ತಿದ್ರು, ಆ ಟೈಮ್ ನಾವು ಬರ್ತಿದ್ವಿ. ನಮ್ಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ನೀವು ಕೊಡ್ತಿದ್ರಿ. ಇದರಿಂದ ನಮಗ ಬಹಳ ಖುಷಿ ಅಂದ್ರೆ ಖುಷಿ ಆಗೈತ್ರಿ. ಸರ್.
ಮತ್ತೆ ಇವಾಗ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೂ ಸಹ ಈಗ ಮಧ್ಯದಲ್ಲಿ ಮತ್ತೆ ಸೈನಸ್ ಬರೋದಾಗಿರ್ಲಿ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಈ ತರದಲ್ಲ ಏನಾದ್ರು ಅನುಭವ? ಏನಾಗಿಲ್ಲ, ಏನಾಗಿಲ್ಲ. ಈ ಶೋಲ್ಡರ್ ಪೇನ್ ಇಲ್ಲಿ ಬಂದ್ಮೇಲೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ಕ್ಲಿಯರ್ ಆಗಿದೆ. ಯಾವ್ದು ಈಗ ನನ್ನ ಸೈನಸೈಟಿಸ್ ಆಯ್ತು, ಗ್ಯಾಸ್ಟ್ರಿಸ್ ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ. ಅದ್ರ ಬಗ್ಗೆ ನಾನು ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಮತ್ತೆ ಸರ್, ಈಗ ವೀಕ್ಷಕರು ನೋಡ್ತಿದಾರಲ್ಲ, ಅವ್ರೇನು ಅಂತ ಹೇಳಿದ್ರೆ, ಈಗ ಸೈನಸ್ ಇರುತ್ತೆ ಅಥವಾ ಇದೇ ತರ ನಿಮ್ ತರ ಸಫರ್ ಮಾಡ್ತಿರ್ತಾರೆ, ಅವರು ಇದಕ್ಕೆ ನನಗೆ ಸೊಲ್ಯೂಷನ್ ಇಲ್ವಾ, ಪರಿಹಾರ ಇಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಈಗ ಹಲವಾರು ಟ್ರೀಟ್ಮೆಂಟ್ಗಳಿದೆ. ನಾವು ಎಲ್ಲಾ ಸರಿ ಎಲ್ಲಾ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ಜನ ಪ್ರಶ್ನೆ ಮಾಡೋದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅವರ ಅನುಭವಗಳು ಹಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಪರ್ಸನಲ್ ಅನುಭವ ಇಲ್ಲಿ ಹಾಗಾಗಿದೆ. ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ವೀಕ್ಷಕರಿಗೆ ನಾನು ಹೇಳ್ಬೇಕಂತಂದ್ರೆ, ಈ ಭದ್ರಂ ಕ್ಲಿನಿಕ್, ನೇಚರ್ ಕ್ಲಿನಿಕ್ ಇಂದ ಇದನ್ನ ಉಪಯೋಗ ತಗೋರಿ. ಇದರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಏನಿದೆ, ಸೈನಸೈಟಿಸ್ ಆಯ್ತು, ಗ್ಯಾಸ್ಟ್ರೈಟಿಸ್ ಆಯ್ತು, ಇದೆಲ್ಲ ನೀವು ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ಇದನ್ನ ಒಂದ್ಸಲ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಇದ್ರ ಟ್ರೀಟ್ಮೆಂಟ್ ನೀವು ಟ್ರೈ ಮಾಡಿದ್ರೆ 100% ಇದ್ರ ಹೊರಗೆ ಬರ್ತೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ವೀಕ್ಷಕರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಇವತ್ತು ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣವಾಗಿ ಅವರ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಖುಷಿಯಾಗಿದ್ದಾರೆ. ಅವರು 20ನೇ ವಯಸ್ಸಿಂದನೇ ಅವರಿಗೆ ಬಂದಂತಹ ಸೈನಸ್ ಸಮಸ್ಯೆ ಈಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದು ಕಾಣಿಸ್ಕೊಂಡೇ ಇಲ್ಲ. ಸೊ ಅದರಿಂದ ಅವ್ರಿಗೆ ಮುಕ್ತಿ ಸಿಕ್ಕಿದೆ. ಸೊ ಹೀಗೆ ನಿಮ್ಮಲ್ಲೂ ಸಹ ಯಾರಾದ್ರೂ ಅಥವಾ ನಿಮಗೆ ಗೊತ್ತಿರೋರು ಯಾರಾದ್ರೂ ಸೈನಸ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತ ಹೇಳಿದ್ರೆ, ಒಂದ್ಸತಿ ಬಂದು ನಮ್ಮ ಒಂದು ಟ್ರೀಟ್ಮೆಂಟ್ ನ ಟ್ರೈ ಮಾಡಿ. ನಿಮಗೆ ಅದರ ಒಂದು ಅದ್ಭುತತೆ ಅಂದ್ರೆ ಅದರಲ್ಲಿ ಇರುವಂತಹ ಒಂದು ಶಕ್ತಿ ಗೊತ್ತಾಗುತ್ತೆ. ಎಷ್ಟು ಆರಾಮಾಗಿ ನ್ಯಾಚುರಲ್ ಆಗಿ ಸರಿ ಮಾಡ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ. ನಮ್ಮಲ್ಲಿ ಯಾವುದೇ ತರದ್ದು ಮೆಡಿಕೇಶನ್ಸ್ ಆ ತರದಲ್ಲ ಇಲ್ಲ, ಮತ್ತೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ವೇ ಇಲ್ಲ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಯಾಕೆಂತ ಹೇಳಿದ್ರೆ ಎಲ್ಲರೂ ಸಹ ವಿಡಿಯೋ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಕೆಲವರು ಮಾತ್ರ ಇರ್ತಾರೆ, ಪರವಾಗಿಲ್ಲ ಸರ್, ನಾನ್ ಚೆನ್ನಾಗಿದ್ದೀನಿ, ನನ್ನಿಂದ ಒಂದು 4 ಜನಕ್ಕೆ ಉಪಯೋಗ ಆದ್ರೆ ಅದು ಅದರಷ್ಟು ಪುನೀತ್ ಕೆಲಸ ಯಾವುದಿಲ್ಲ ಅಂತ ಹೇಳಿ ಕೆಲವರು ಇರ್ತಾರೆ. ಹಾಗೆ ನಮ್ಮ ಅಡ್ಡಿ ಸರ್ ಸಹ ಇಲ್ಲ, ನನ್ನಿಂದಾಗಿ 4 ಜನಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ನಾನು ವಿಡಿಯೋ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಇವತ್ತು ವಿಡಿಯೋ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಒಂದು ಪ್ರೋಗ್ರಾಮಿಗೆ ಬಂದು, ನಮ್ಮ ಒಂದು ಚಾನಲ್ಗೆ ಬಂದು ಈ ಒಂದು ಇಂಟರ್ವ್ಯೂಗೆ ಅವ್ರು ಸಹಕರಿಸಿದಕ್ಕೆ ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಮಸ್ತೆ ಸರ್. ಮತ್ತೆ ನಿಮಗೂ ಸಹ ವೀಕ್ಷಕರೇ, ಇಷ್ಟೊತ್ತವರೆಗೂ ನಮ್ಮ ಒಂದು ಚಾನೆಲ್ ನಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮನ ನೋಡಿದ್ದಕ್ಕೆ ನಿಮಗೂ ಸಹ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಯಲ್ಲಿ ನಿಮ್ಗೆ ಏನಾದ್ರು ಅನಿಸಿಕೆಗಳಿತ್ತು ಪಕ್ಷದಲ್ಲಿ, ಡೌಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ಹಾಕಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಬಟನ್ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. Thank you.